ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ದೇಶದ ಎಲ್ಲಾ ಗಂಡಸರು ನೋಡಲೇಬೇಕಾದಂತ ಸುದ್ದಿ. ಮದುವೆ ಆಗಿರೋ ಗಂಡಂದಿರೆ, ನೀವು ಈ ಸುದ್ದಿಯನ್ನ ಮಿಸ್ ಮಾಡೋದಕ್ಕೆ ಹೋಗ್ಲೇಬೇಡಿ. ಅದರಲ್ಲೂ ಎಣ್ಣೆ ಹಾಕೊಂಡು ತೇಲಾಡೋ ಗಂಡಸರೇ, ನಿಮ್ಗೆ ಈ ಸುದ್ದಿ. ದೇಶದ ಎಲ್ಲಾ ಗಂಡಸರು ಈ ಸುದ್ದಿಯನ್ನ ನೋಡ್ಲೇಬೇಕು. ಅದರಲ್ಲೂ ಎಣ್ಣೆ ಹಾಕೊಂಡು ತೇಲಾಡ್ಕೊಂಡು ಮನೆಗೆ ಹೋಗ್ತಿರಲ್ಲ, ನೀವಂತೂ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ಯಾಕೆ, ಏನು, ಎತ್ತ, ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಮನೆಯಲ್ಲಿ ಹೆಂಡತಿ ಇದ್ದಾಳಾ, ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾಳಾ? ನೀವು ಕುಡ್ಕೊಂಡು ಬಂದು ರಂಪಾಟ ಮಾಡಿದ್ರು ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದಾಳ ಹೆಂಡತಿ? ನೀವು ಹೊಡೆದ್ರು ಕೂಡ ಓಕೆ ಅಂತಾಳ? ಹುಷಾರಾಗಿರಿ, ಮುಂದೆ ಬಹಳ ಕಷ್ಟ ಆಗುತ್ತೆ. ಹೆಂಡತಿ ಮುಂದೆ ನೀವು ಕುಡಿದು ಗಲಾಟೆ ಮಾಡಿದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಲಿಮಿಟ್ ಮೀರಿದ್ರೆ ನೀವು ಗಂಡಸಾಗಿ ಉಳಿಯೋದಿಲ್ಲ. ಹುಷಾರ್. ಪ್ರತಿದಿನ ಕುಡಿದುಕೊಂಡು ಮನೆಗೆ ಬಂದ್ರೆ ಏನಾಗುತ್ತೆ ಗೊತ್ತಾ? ಎಣ್ಣೆ ಕುಡಿದು ಬಂದು ಕಿರಿಕ್ ಮಾಡಿದ್ದಕ್ಕೆ ಏನಾಯ್ತು ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಗಂಡನಿಗೆ ಗಂಡಾಂತರ ತಂದಂತ ಎಣ್ಣೆ ಸ್ಟೋರಿ. ಮದುವೆ ಆಗಿರೋ ಗಂಡಂದಿರೆ, ನೀವು ಈ ಸುದ್ದಿಯನ್ನ ಮಿಸ್ ಮಾಡೋದಕ್ಕೆ ಹೋಗ್ಲೇಬೇಡಿ. ಅದರಲ್ಲೂ ಎಣ್ಣೆ ಹಾಕೊಂಡು ತೇಲಾಡೋ ಗಂಡಸರೇ, ನಿಮ್ದೇ ಈ ಸುದ್ದಿ. ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಎಲ್ಲ ಸಹಿಸ್ಕೊಳ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಹೆಂಡತಿ ಮುಂದೆ ನೀವು ಕುಡಿದು ಗಲಾಟೆ ಮಾಡಿದ್ರೆ ಹುಷಾರ್. ಲಿಮಿಟ್ ಮಾಡಿದ್ರೆ ನೀವು ಗಂಡಸಾಗಿ ಉಳಿಯೋದಿಲ್ಲ. ಎಚ್ಚರಿಕೆಯಿಂದ ಇರಿ. ಪ್ರತಿದಿನ ಕುಡಿದುಕೊಂಡು ಮನೆಗೆ ಬಂದ್ರೆ ಏನಾಗುತ್ತೆ ಗೊತ್ತಾ? ಎಣ್ಣೆ ಕುಡಿದು ಬಂದು ಕಿರಿಕ್ ಮಾಡಿದ್ದಕ್ಕೆ ಏನಾಯ್ತು ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಗಂಡನಿಗೆ ಗಂಡಾಂತರ ತಂದಂತ ಎಣ್ಣೆ ಸ್ಟೋರಿ. ಆಗ್ರಾದಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಭೀಕರ ಹತ್ಯಾಕಾಂಡ ನಡೆದಿದೆ. ಕುಡುಕ ಗಂಡನ ದೌರ್ಜನ್ಯಕ್ಕೆ ಬೇಸತ್ತು ಹೆಂಡತಿಯೇ ಮರ್ಡರ್ ಮಾಡಿಬಿಟ್ಟಿದ್ದಾಳೆ. ಕುಡುಕ ಗಂಡನ ದೌರ್ಜನ್ಯಕ್ಕೆ ಬೇಸತ್ತಂತ ಹೆಂಡತಿ ಗಂಡನನ್ನೇ ಮರ್ಡರ್ ಮಾಡಿಬಿಟ್ಟಿದ್ದಾಳೆ. ಗಂಡನನ್ನ ಕೊಂದು ಬಾತ್ರೂಮ್ನಲ್ಲಿ ಹೂತು ಹಾಕಿದ್ದಾಳೆ ಕಿರಾತಕಿ. ಬಾತ್ರೂಮ್ನಲ್ಲಿ ಹೂತಾಕಿ ಗಂಡನ ಮೇಲೆ ಸ್ನಾನ ಮಾಡ್ತಾ ಇದ್ಲಂತೆ ಈ ಹೆಂಡತಿ. ಕುಡಿದು ನರಕ ದರ್ಶನ ಮಾಡಿಸ್ತಾ ಇದ್ದ ಗಂಡನಿಗೆ ಯಮಲೋಕ ತೋರಿಸಿದಾಳೆ ಪತ್ನಿ. ಉತ್ತರ ಪ್ರದೇಶದ ಸಿಕಂದರಾದಲ್ಲಿ 45 ವರ್ಷದ ಸುರೇಂದ್ರ ಶರ್ಮಾ ಕೊಲೆಯಾಗಿರೋದು. ಸುರೇಂದ್ರ ಶರ್ಮಾ ದಿನಾಲೂ ಕಂಠಪೂರ್ತಿ ಕುಡಿದು ನಿರಂತರವಾಗಿ ಆಕೆಗೆ ಕಿರುಕುಳವನ್ನ ನೀಡ್ತಾ ಇದ್ದಂತೆ. ಹೆಂಡತಿ ಮೇಲೆ ನಿರಂತರವಾಗಿ ದೈಹಿಕ ಹಾಗೂ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ದ. ಗಂಡನಿಂದ ದಿನವೂ ನರಕ ಯಾತನೆ ಅನುಭವಿಸ್ತಾ ಇದ್ಲು ಹೆಂಡತಿ ರೂಬಿ. ಇತ್ತೀಚೆಗೆ ನಡೆದ ತೀವ್ರ ಜಗಳದ ವೇಳೆ ರೊಚ್ಚಿಗೆದ್ದು
ಗಂಡನನ್ನೇ ಮುಗಿಸಿಬಿಟ್ಟಿದ್ದಾಳೆ ಈ ಕಿಲಾಡಿ ಹೆಂಡತಿ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಗಂಡ ಹೆಂಡತಿ ಇರುವಂತ ಫೋಟೋ. ಪ್ರತಿನಿತ್ಯ ನರಕ ಯಾತನೆ, ಕುಡ್ಕೊಂಡು ಬರೋನಂತೆ, ಹೊಡೆಯೋನಂತೆ, ಲೈಂಗಿಕವಾಗಿ ದೌರ್ಜನ್ಯ ಮಾಡೋನಂತೆ. ಇದರಿಂದ ಬೇಸತ್ತು ಆಕೆ ಒಂದು ದಿನ ಈತನನ್ನ ಕೊಲೆ ಮಾಡಿಬಿಟ್ಟಿದ್ದಾಳೆ. ಗಂಡನನ್ನ ಕೊಂದು ಏನ್ ಮಾಡಿದಾಳೆ, ಬಾತ್ರೂಮ್ನಲ್ಲಿ ಹೂತ್ ಹಾಕಿದಾಳೆ. ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಬಾತ್ರೂಮ್ನಲ್ಲೇ ಹೂತ್ ಹಾಕ್ಬಿಟ್ಟಿದ್ದಾಳೆ ನೋಡಿ. ಗಂಡನ ಡೆಡ್ ಬಾಡಿ ಕೆಳಗಡೆ ಇರುತ್ತೆ, ಅದರ ಮೇಲೇನೆ ಸ್ನಾನ ಮಾಡ್ತಾ ಇದ್ಲು ಪ್ರತಿದಿನ. ಈಕೆ ಕುಡಿದು ನರಕ ದರ್ಶನ ಮಾಡಿಸ್ತಾ ಇದ್ದಂತ ಗಂಡನಿಗೆ ಯಮಲೋಕ ತೋರಿಸಿದಾಳೆ ಈ ಹೆಂಡತಿ. ಉತ್ತರ ಪ್ರದೇಶದ ಸಿಕಂದರಾದಲ್ಲಿ ನಡೆದಿರುವಂತ ಘಟನೆ ಇದು. 45 ವರ್ಷದ ಸುರೇಂದ್ರ ಶರ್ಮಾನನ್ನ ಕೊಲೆ ಮಾಡಿದಾಳೆ ಹೆಂಡತಿ. ಕಂಠಪೂರ್ತಿ ಕುಡಿದು ಬರ್ತಾ ಇದ್ನಂತೆ, ಪ್ರತಿನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ನಂತೆ. ಸೊ ಹೀಗೆ ದಿನ ಇದೇ ಆಗ್ತಾ ಇದೆ ಅಂತ ಹೇಳಿ ಆಕೆ ಸುಸ್ತಾಗಿ ಹೋಗಿ ಈತನನ್ನ ಬಿಡಬಾರದು, ಏನೋ ಒಂದು ಗತಿ ಕಾಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಂತ್ಕೊಂಡು ಆಕೆ ಆತನನ್ನ ಕೊಂದು ಹಾಕಿಬಿಟ್ಟಿದ್ದಾಳೆ ನೋಡಿ. ಅಲ್ಲಿ ಆಕೆಯನ್ನ ಪೊಲೀಸ್ನವರು ಎಳ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಇದು. ಮತ್ತೊಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಬಾತ್ರೂಮ್ನಲ್ಲಿ ಆತನ ಶವವನ್ನ ಏನು ಹೂತಾಕಿದ್ಲಲ್ಲ ಅದನ್ನ ತೆಗಿತಾ ಇರುವಂತ ದೃಶ್ಯ. ಮೂರನೇ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು, ಪೊಲೀಸ್ನವರು ಆಕೆಯನ್ನ ಕರ್ಕೊಂಡು ಹೋಗ್ತಾ ಇರು, ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗಾಗಿನೇ ನಾವು ಆರಂಭದಲ್ಲಿ ಹೇಳಿದ್ದು ಎಲ್ಲರೂ ನೋಡ್ಲೇಬೇಕಾದಂತ ಸುದ್ದಿ. ಅದರಲ್ಲೂ ಕುಡಿದು ತೇಲಾಡ್ತಾ ಮನೆಗೋಗಿ ಹೆಂಡತಿಯನ್ನ ಹೊಡೆಯೋರು ನೋಡ್ಲೇಬೇಕಾದಂತ ಸುದ್ದಿ ಅಂತ ಹೇಳಿ ಎಷ್ಟಂತ ಸಹಿಸ್ಕೊಳ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಇದು.